ಗ್ರಂಥ ಮಹಾತ್ಮೆಯನ್ನು ನೀವು ನೋಡಿದ್ವಿ. ಈ ಗ್ರಂಥವನ್ನು ಯಾರು ಶ್ರದ್ಧೆಯಿಂದ ಓದುತ್ತಾರೋ ಕೇಳುತ್ತಾರೋ ಅವ್ರಿಗೆ ಏನೇನು ಲಾಭ ಐತಿ. ಲಾಭ ಇಲ್ಲ ಅಂದ್ರೆ ಒಂದು ಹುಚ್ಚು ಸಹಿತ ಕೈ ಹಾಕೋದಿಲ್ಲ. ಒಂದು ಸಣ್ಣ ಹುಡುಗೋಗ ಸಹಿತ ಅಂಗಡಿಗೆ ಹೋಗಿ ಒಂದಿಟ್ಟು ಚಾಪುಡಿ ತಗೊಂಬಾರೋ ಅಂದ್ರೆ ಹುಡುಗಂತಾನ ನನಗೆ 8 ಕೊಟ್ರೆ ನಾವು ಹೋಗ್ತೀನಂತ ಅನ್ನೋದಿಲ್ಲ. ಅವಾಗ ₹1 ಲಂಚ ಕೊಡ್ಬೇಕು. ಲಾಭ ಇಲ್ಲದೆ ಏನು ಕೆಲಸ ನಾವು ಮಾಡೋದಿಲ್ಲ. ಹಾಗೆ ಈ ಗ್ರಂಥವನ್ನು 1 ತಿಂಗಳು ನಾವು ಕೇಳೋದರಿಂದ ಏನು ಲಾಭ, ಹೇಳೋದರಿಂದ ಏನು ಲಾಭ ಅನ್ನುವಂಥ ವಿಷಯಗಳನ್ನು ನಿನ್ನೆ ದಿವಸ ನಾವೆಲ್ಲ ನೋಡಿದ್ವಿ. ನಮ್ಮ ಕರ್ಮ ಸುಡುತ್ತೈತಿ. ಪ್ರತಿ ಅಧ್ಯಾಯದ ಮುಕ್ತಾಯಕ್ಕೆ ಹೇಳ್ತಾರೆ, ಪ್ರತಿ ಅಧ್ಯಾಯದ ಕೊನೆಗೆ ಹೇಳ್ತಾರೆ, ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಅಧ್ಯಾಯವನ್ನು ಶಿವದಾಸನು ಶ್ರೀ ಗುರು ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ಸಮರ್ಪಿಸಿರುವನು ಅಂತ ಕೊನೆ ನುಡಿ. ಬರೇ ಕೇಳಿದ್ರೆ ಸಾಕು ಪಾಪಗಳು ಸುಟ್ಟು ಭಸ್ಮ ಆಗ್ತಾವೆ. ಅಂಥ ಅಗಾಧವಾದಂಥ ಶಕ್ತಿ. ನಮಗೂ ನಿಮಗೂ ಕಾಡ್ತಾ ಇರೋದೇ ಪಾಪ. ನಮ್ಗೆ ಗೊತ್ತಿಲ್ಲ, ನಾವಂತೀವಿ ನನಗೆ ಜ್ವರ ಭಾಳ ಕಾಡಕತ್ತೇವಂತ, ನಮ್ಮ ಅತ್ತೆ ಭಾಳ ಕಾಡಕತ್ತಾಳಂತ, ನನ್ನ ಹೆಂಡತಿ ಭಾಳ ಕಾಡಕತ್ತಾಳ, ನನ್ನ ಮಕ್ಕಳು ನಿಮ್ಮ ಮಕ್ಕಳು ಕಾಡೋಲ್ಲ, ನಿಮ್ಮ ಹೆಂಡರು ಕಾಡೋದಿಲ್ಲ, ನಿಮ್ಗೆ ಯಾವ ರೋಗನೂ ಕಾಡೋದಿಲ್ಲ. ನಿಮ್ಮ ಕರ್ಮ ನಿಮ್ಮನ್ನ ಕಾಡ್ತೈತಿ. ಆ ಮಾಡಿದ ಪಾಪ ನಮ್ಮನ್ನ ಕಾಡ್ತೈತಿ. ಆ ಕರ್ಮ ಸುಡಬೇಕಾಗಿತ್ತಂದ್ರೆ ಅದಕ್ಕೆ ಈಶ್ವರನ ನಾಮಸ್ಮರಣೆ ಹಾಗೂ ಭಗವಂತನ ಗುರುನಾಥನ ಗುಣಗಾನದ ಕೀರ್ತನ ಹಾಗೂ ಶ್ರವಣ ಇಷ್ಟು ಮಾಡಿಬಿಟ್ರೆ ಪಾಪಗಳು ಸುಟ್ಟು ಬೂದಿ ಆಗುತ್ತವೆ. ಅಂಥ ಅಗಾಧವಾದ ಶಕ್ತಿಗಳಂಥ ಚರಿತ್ರೆಯನ್ನು ಶ್ರದ್ಧೆಯಿಂದ ಸಮಯ ಪರಿಪಾಲನೆ ಮಾಡಿ ನೀವು 1 ತಿಂಗಳು ಕೇಳೋದು. ನಮಗೆ ಈಗ ಇದರ ಮಹಿಮೆ ಗೊತ್ತಾಗೋಲ್ಲ. ಇನ್ನೊಂದು ಸ್ವಲ್ಪ ದಿನ ಹೋಗಬೇಕು. ಅವಾಗ ಅನಿಸಕತ್ತೈತಿ ಒಂದು ಏನೋ ಅಲೌಕಿಕವಾದ ಸಾಮ್ರಾಜ್ಯಕ್ಕೆ ನಾವು ಪ್ರವೇಶ ಆದ್ವೇನೋ, ಏನೋ ಒಂದು ಹೊಸ ಒಂದು ಆವಿಷ್ಕಾರ ಆಯ್ತು ನಮ್ಮ ಹೃದಯದಾಗ. ಆಧ್ಯಾತ್ಮ ಅಂದ್ರೆ ನಾವು ಏನೋ ತಿಳ್ಕೊಂಡಿದ್ವಿ, ನಿಜವಾದ ಆಧ್ಯಾತ್ಮ ಅಂದ್ರೆ ಇಲ್ಲ ಐತಿ ಅನ್ನೋದು ನಿಮ್ಗೆ ಅರ್ಥ ಆಗ್ತೈತಿ. 1 ತಿಂಗಳ ನಿಮಗೆ ಹಬ್ಬ ಇದ್ದಂಗೆ. ಯಾವಾಗಾರ ವರ್ಷದಾಗ 1-2 ಸರಿ ಮಾಡೋದು ಹಬ್ಬ ಅಲ್ಲ, ಈ 1 ತಿಂಗಳ ಪರ್ಯಂತ ನಿಮಗೆ ಹಬ್ಬ. ಅದು ನಿಮಗೆ ಮುಂದೆ ಅದರ ರುಚಿ ಗೊತ್ತಾಗ್ತೈತಿ. ಇರಲಿ ಅಂತ ಗುರುನಾಥನ ಚರಿತ್ರೆಯನ್ನು ಪ್ರಾರಂಭ ಮಾಡೋಣ. ಹೇ ಸಿದ್ಧಾರೂಢ ಸದ್ಗುರುವೇ, ನಿನಗೆ ಜಯ ಜಯಕಾರವಿರಲಿ. ಶಿವರಾಮ್ ಚಂದ್ರಗಿರಿ ಅಂತ ಈ ಗ್ರಂಥ ಬರೆದವರು. ಅವ್ರಿಗೆ 1ನೇ ನುಡಿ ಹೇಳ್ತಾರೆ, ಹೇ ಗುರುನಾಥ ಸಿದ್ಧಾರೂಢ, ನಿನಗೆ ಜಯ ಆಗಲಿ. ಏನೇ ಕೆಲಸ ಮಾಡೋ ಮುಂದೆ ನಾವೇನಂತೀವಿ? ಜಯಮಂಗಲಂ ಜಯ ನಮ ಪಾರ್ವತೆ ಪತಯೇ ಶಿವ ಹರ ಹರ ಮಹಾದೇವ. ಜೈಕಾರ ಹಾಕಿ ಕೈ ಹಚ್ಚರೆ ಆ ಕಾರ್ಯ ಸಿದ್ಧಕತಿ. ವಿಘ್ನ ಬರೋದಿಲ್ಲ, ಕೆಲಸ ದಂಡಿ ಹತ್ತೈತಿ. ಯಾಕೆ ಜೈ ಅನ್ನೋದು ಅಂದ್ರೆ, ಇವರು ಜೈ ಅಂತಾರೆ ನೋಡ್ರಿ. ಇವು ಯಾವ್ರ MLA ಎಲೆಕ್ಷನ್ ಬಂತಂದ್ರೆ ಜೈ 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 ಚಿರ್ಕೊಂತ ಹೋಗ್ತಾರ. ಯಾಕೆ? ಅವ ಕೊಟ್ಟಿರ್ತಾನೆ ಒಂದು ₹500 ₹1000. ಅದಕ್ಕೆ ಜೈ ಅಂತಾರ. ಅವಾಗ ಜೈ ಅಂದ್ರೆ ಜಯ ಆಗೋದಿಲ್ಲ. ನೀವೊಂದು ಕೂಡಲೇ ಆಗ್ತೈತೇನು? ಸಿದ್ಧಾರೂಢ ಮಹಾರಾಜ್ ಕಿ ಜೈ ಅಂದ್ರೆ ನೀವು ಅಂದಾಗ ಸಿದ್ಧಾರೂಢಗೆ ಜೈಕಾರ ಅಂದ್ರೆ ಜಯ ಆಗ್ತೈತೇನು? ಅವನು ಕಾಯಂ ಜಯದ ಸ್ವರೂಪನ, ಅವನಿಗೆ ಎಲ್ಲದರಲ್ಲಿ ಜಯ ಆಗತ್ತತಿ, ಅಲ್ಲಿ ಅಪಜಯ ಇಲ್ಲ. ಆದರೆ ಅವನಿಗೆ ಜೈಕಾರ ಹಾಕಿದ್ರೆ ನಮ್ಮ ಕೆಲಸ ಜಯ ಆಕತಿ, ಫೇಲ್ ಆಗೋದಿಲ್ಲ ಅನ್ನೋದಕ್ಕೆ ನಮ್ಮ ಜಯದ ಸಲುವಾಗಿ ಅವನಿಗೆ ಜಯ ಅನ್ನಬೇಕು. ದೇವರಿಗೆ ಪೂಜೆ ಮಾಡೋ ಮುಂದೆ ಅವನಿಗೆ ಜಳಕ ಮಾಡಿಸ್ತೀವಿ. ಯಾಕೆ? ಅವನ ತಲೆ ಮ್ಯಾಲ ನೀರು ಹಾಕಿದ್ರೆ ನಮ್ಮ ಅಂತಃಕರಣ ಸ್ವಚ್ಛ ಆಗಲಿ ಅಂತ. ಅವನು ನಿತ್ಯ ಶುದ್ಧ ಇದ್ದಾನ, ಅವನಿಗೆ ನೀರು ಹಾಕೋ ಅವಶ್ಯ ಇಲ್ಲ. ಅವಾಗ ಎಡಿ ಹಿಡಿದ್ರೆ ಅವಾಗ ನೈವೇದ್ಯ ಮಾಡಿದ್ರೆ ನಮ್ಮ ಹೊಟ್ಟೆ ತುಂಬಲಿ ಅಂತ ಅವಾಗ ಎಡಿ ಮಾಡೋದು. ಅವನಿಗೆ ಛತ್ರಿ ಹಿಡಿಯೋದು, ಅವನಿಗೆ ಚಾಮರ ಬೀಸೋದು, ನಮ್ಮ ನೆಳ್ಳಿಗೆ ಸಿಗಲಿ, ನಮಗೆಲ್ಲ ಸಂಪಾಗಲಿ ಅಂತ ಅವಾಗ ಮಾಡೋದು. ಜಯ ಜಯಕಾರವಿರಲಿ 1ನೇ ನುಡಿ.
ಗಣೇಶ ಶಾರದಾ ರೂಪಗಳಿಂದ ನೀನೇ ನಟಿಸುತ್ತಿರುವೆ. ಸಿದ್ಧಾರೂಢ, ಗಣಪತಿ ಆದವನು ನೀನೆ, ಶಾರದಾ ಆದವನು ನೀನೆ. ನಿನ್ನ ಒಂದು ಮಾತು ಹೇಳಿದ್ವಿ, ಲಕ್ಷ್ಯ ಐತೋ ಇಲ್ಲೋ ನಿಮಗೆ? ಬೆಳಕು ಮಾಡ್ತಾ ಇರೋದು, ಗಾಳಿ ಬೀಸ್ತಾ ಇರೋದು, ಶಬ್ದ ಕೇಳ್ತಾ ಇರೋದು, ಈ ಎಲ್ಲ ಕೆಲಸ ಬೇರೆ ಬೇರೆ ಇದ್ದರೂ ಒಳಗಿನ ಕರೆಂಟ್ ಮಾತ್ರ ಒಂದೇ ಐತಿ. ಹಂಗೆ ಸೃಷ್ಟಿ, ಸ್ಥಿತಿ, ಲಯ, ಈ ಎಲ್ಲ ಕರ್ಮಗಳು ಆಗ್ತಾ ಇದ್ರು. ಈ ಕರ್ಮದ ಹಿಂದೆ ಯಾವ ಅಧಿಷ್ಠಾತೃ ದೇವತೆಗಳಿದ್ದಾರೋ, ಸೃಷ್ಟಿ ಮಾಡವು ಬ್ರಹ್ಮ, ಅನ್ನ ಹಾಕವ ವಿಷ್ಣು, ಲಯಕರ್ತನಾಗಿರುವಂಥವನು ರುದ್ರದೇವ, ಕೆಲಸ ಬೇರೆ ಬೇರೆ ಮಾಡ್ತಾ ಇದಾರ. ಗಾಳಿ ಬೀಸ್ತಾ ಐತಿ, ಮಳಿ ಸುರಿತಾ ಐತಿ, ಸೂರ್ಯ ಬೆಳಗ್ತಾನೆ, ಚಂದ್ರ ಬರ್ತಾನೆ. ಇವರೆಲ್ಲ ಯಮ, ಅಷ್ಟದಿಕ್ಪಾಲಕ ಮೊದಲಾದ ಇಂದ್ರಾದಿ ದೇವತೆಗಳ ಕೆಲಸ ಬೇರೆ ಬೇರೆ ಅದಾವು. ಆ ಮುಕ್ಕೋಟಿ ದೇವತೆಗಳ ರೂಪ ಬೇರೆ, ಹೆಸರು ಬೇರೆ, ಮಾಡೋ ಕೆಲಸ ಬೇರೆ. ಆದ್ರೆ ಅವರು ಎಲ್ಲರ ಒಳಗಿರುವಂಥ ಆತ್ಮ, ಆ ಪರಮಾತ್ಮ ಒಬ್ಬನೇ ಅದಾನ. ಮಣಿಗಣ ಸೂತ್ರದಂತೆ ಕೊಳ್ಳಾಗ ನಮ್ದೊಂದು ಸರ ಐತಿ, ರುದ್ರಾಕ್ಷಿ ಬೇರೆ ಬೇರೆ ಅದಾವ, ಇದ್ರಾಗ ಬೆಳ್ಳಿ ಕವಚ ಬೇರೆ ಬೇರೆ ಅದಾವ, ಆದ್ರೆ ಇದ್ರೊಳಗಿರೋ ದಾರ ಮಾತ್ರ ಒಂದೇ ಐತಿ. ಹಂಗೆ ಮಣಿಗಣ ಸೂತ್ರದಂತೆ ಈ ಜಗನ್ನಿಯಾಮಕನಾಗಿರುವಂಥ ಪರಮಾತ್ಮ ಒಬ್ಬನೇ ಇದ್ದಾನೆ. ಗಣಪತಿ ಆದವನು ನೀನೇ, ಶಾರದಾ ಆದವಳು ನೀನೇ. ಯಾಕೆ ಏನೇ ಕೆಲಸ ಚಲೋ ಮಾಡೋ ಮುಂದೆ ಮೊದಲು ಗಣಪತಿ ಸ್ಮರಣೆ ಮಾಡಿನೇ ಮುಂದಿನ ಕೆಲಸ ಚಲೋ. ವಿಘ್ನಗಳನ್ನು ಇಲ್ಲದಂಗೆ ಮಾಡೋನು ಅವನ, ವಿಘ್ನ ತರೋನು ಅವನ. ಸ್ಮರಣೆ ಮಾಡದೆ ತಪಸ್ಸು ಮಾಡಿದ್ದಕ್ಕೆ ರಾವಣನ ತಪಸ್ಸು ಭಂಗ ಮಾಡಿ ಲಂಕೆಗೆ ಹೋಗಬೇಕಾಗಿದ್ದ ಆತ್ಮಲಿಂಗವನ್ನು ಹರಣ ಮಾಡಿ ಗೋಕರ್ಣದೊಳಗೆ ನೆಲ್ಲಿ ನಿಲ್ಲೋಂಗೆ ಮಾಡಿದವು ಗಣಪತಿನ. ಯಾಕೆ ಗಣಪನ ಪೂಜೆ ಮಾಡಿದ್ದಿಲ್ಲವ, ಅಡ್ಡಗಾಲ ಹಾಕಕ್ಕೂ ಅವನ, ವಿಘ್ನ ಇಲ್ದಂಗೆ ಮಾಡವನು ಅವನೇ. ಅದಕ್ಕೆ ವಿಘ್ನೇಶ್ವರ ಆದವನು ನೀನೇ, ಶಾರದಾದವನು ನೀನೇ. ಯಾಕಂದ್ರೆ ಉತ್ಪ್ರೇಕ್ಷೆಯಿಂದ ಈ ಮಾತು ಹೇಳಾಕತ್ತಿಲ್ಲ. ಸಿದ್ಧಾರೂಢಪ್ಪನ ಒಳಗೆ ಇರಲಾರದ ದೇವತೆಗಳೇ ಇಲ್ಲ. ಲಕ್ಷ ಕೊಟ್ಟು ಕೇಳ್ರಿ, ವಿಷ್ಣುವಿನ ಭಕ್ತರು ಬಂದ್ರಂದ್ರೆ ಸಿದ್ಧಾರೂಢಪ್ಪ ಅವರು ವಿಷ್ಣು ರೂಪದಾಗ ದರ್ಶನ ಕೊಡ್ತಿದ್ದ. ಶಿವನ ಭಕ್ತರು ಬಂದ್ರೆ ಶಿವರೂಪದಾಗ ದರ್ಶನ ಕೊಟ್ಟಾನ. ಪಾರ್ಸಿ ಜನ ಸಿದ್ಧಾರೂಢರು ಭಾಳ ಭಕ್ತರು, ಪಾರ್ಸಿ ಜನ ಮುಂಬೈದಾಗ, ಅವರಿಗೆಲ್ಲ ಅಗ್ನಿ ರೂಪದಿಂದ ಸಿದ್ಧಾರೂಢ ದರ್ಶನ ಕೊಟ್ಟಾನ. ರೋಷನ್ ಬಾಯಿ ಮಿಸ್ತ್ರಿ ಅಂತ ಹೇಳಿ ಇವತ್ತು ನೀವು ಸಿದ್ಧಾರೂಢ ಮಠಕ್ಕೆ ಹೋದ್ರಿ ಅಂದ್ರೆ ಗ್ರಾನೈಟ್ ಕಲ್ಲುಗಳನ್ನೇನು ಹೊಂದಿಸ್ಯಾರ ನೋಡ್ರಿ ರೋಷನ್ ಬಾಯಿ ಮಿಸ್ತ್ರಿ. ಕೋಟ್ಯಾಧೀಶ ಆಗರ್ಭ ಶ್ರೀಮಂತ ಹೆಣ್ಮಗಳು, ಪಾರ್ಸಿ ಹೆಣ್ಮಕ್ಳವರು. ಪಾರ್ಸಿ ಜನ ಅಗ್ನಿ ದೇವನ ಬಿಟ್ಟು ಮತ್ತೊಂದು ದೇವರಿಗೆ ಖಾಲಿ ಬೀಳೋಲ್ಲ, ಮತ್ತೊಂದು ಗುರುಗಳ ಕಡೆ ನೋಡೋಲ್ಲ. ಆದರೆ ಅವ್ರ ಜೀವನದೊಳಗೆ ಆದ ಪವಾಡ ಸಾಕ್ಷಾತ್ ಅಗ್ನಿಯಾಗಿ ಸಿದ್ಧಾರೂಢ ದರ್ಶನ ಕೊಟ್ಟಾರ ಆ ಹೆಣ್ಮಗಳಿಗೆ. ಅಕ್ಕಿ ಕತಿ ಭಾಳ ದೊಡ್ಡದೈತಿ, ಈಗ ಅದನ್ನು ಹೇಳೋದು ಬೇಡ, ಹೇಳೋ ಸಮಯ ಬಂದಾಗ ಅದನ್ನ ಹೇಳ್ತೀವಿ. ಪಾಂಡುರಂಗನ ಭಕ್ತರಿಗೆ ಪಾಂಡುರಂಗನಾಗ ದರ್ಶನ ಕೊಟ್ಟಾರ ಜಗದ್ಗುರು ಸಿದ್ಧಾರೂಢರು. ಒಂದು ಸಮಯದೊಳಗೆ ಹಳಿಯಾಳ್ಕರ ಸಂತರು, ಗೋವಿಂದ ಸಂತ ಹಳಿಯಾಳ್ಕರ್ ಅನ್ನುವಂಥವ ತನ್ನ ದಿಂಡಿ ತಗೊಂಡ ಆಷಾಢವಾರಿ ಸಲುವಾಗಿ ಪಂಡ್ರಾಪುರಕ್ಕೆ ಪಾದಯಾತ್ರೆ ಹೋಗುವಂಥ ಕಾಲದೊಳಗೆ ಮಧ್ಯವರ್ತಿಯಾಗಿ ಹುಬ್ಬಳ್ಳಿ ಬಂತ. ಸಿದ್ಧಾರೂಢಪ್ಪನ ಪರಮ ಭಕ್ತ ಗುರುನಾಥನ ದರ್ಶನ ತಗೊಂಡಲ್ಲಿ ಪ್ರಸಾದ ಮಾಡಿ ಅಲ್ಲೇನು ಮುಂದೆ ಪಂಡ್ರಾಪುರಕ್ಕೆ ಯಾತ್ರೆ ಹೋಗೋಣಂತ ಪಾದಯಾತ್ರೆ ದಿಂಡಿ ತಗೊಂಡ ಸಾವಿರಾರು ಮಂದಿ ಕರ್ಕೊಂಡು ಹುಬ್ಬಳ್ಳಿ ಮಠಕ್ಕೆ ಬಂದ. ಸಿದ್ಧಾರೂಢಪ್ಪ ಸಿಂಹಾಸನ ಮೇಲೆ ಕುಂತಿದ್ದ. ಬೆಂಗಳೂರಿನ ಭಕ್ತರು ಸಿದ್ಧಾರೂಢರ ಪಾದ ಹಿಡಿದು ಪ್ರಾರ್ಥನೆ ಮಾಡಿದ್ರು, ಯಪ್ಪ ಎಲ್ಲ ಊರಿಗೆ ಕೀರ್ತನ ಮಾಡೋ ಸಲುವಾಗಿ ನೀವು ಅನೇಕ ಶಿಷ್ಯರನ್ನ ಕಳಿಸಿರಿ, ಬೆಂಗಳೂರು ಕಡೆಗೆ ನಿಮ್ಮ ಪ್ರಭಾವ ಕಮ್ಮಿ ಐತ್ರಿಪ್ಪ, ಬೆಂಗಳೂರಿಗೂ ನಿಮ್ಮ ಭಕ್ತ ಮಂಡಳಿ ಹಬ್ಬಿಸ್ಬೇಕಂತ ಹೇಳಿ ನಾವು ಒಂದು ಯೋಜನಾ ಮಾಡೀವಿ. ಒಂದು 7 ದಿನ ನಿಮ್ಮ ಪ್ರವಚನ ಕೀರ್ತನ ಮಾಡೋ ಸಲುವಾಗಿ ಎಲ್ಲ ತಯಾರು ಮಾಡ್ಕೊಂಬಂದೀವಿ. ಚಲೋ ಕೀರ್ತನ ಮಾಡೋ ಒಬ್ರು ಯಾರನ್ನಾರ ನಮ್ಮ ಕೂಡ ಕಳಿಸ್ಕೊಡ್ಬೇಕ್ರಿ ಅಜ್ಜ ಅಂತ ಪ್ರಾರ್ಥನೆ ಮಾಡೋ ವೇಳಕ್ಕೆ ದಿಂಡಿ ಬಂತು. ಸಿದ್ಧಾರೂಢರಂದ್ರು, ನೀವೆಲ್ಲ ಎಂಥ ಪುಣ್ಯವಂತರದಿರಪ್ಪ, ನಮ್ಮ ಗೋವಿಂದ ಸಂತ ಹಳಿಯಾಳ್ಕರ್ ಅಂದ್ರೆ ಅದ್ಭುತ ಕೀರ್ತನ ಮಾಡವ, ಒಳ್ಳೆ ಟೈಮ್ಗೆ ಅವನು ಬಂದ, ಸಂತ ಭಾಳ ಚಲೋ ಆಯ್ತು ನೋಡಪ್ಪ, ಬೆಂಗಳೂರಿನ ಭಕ್ತರ ಕೀರ್ತನಕ್ಕೆ ಯಾರನ್ನಾರ ಕಳಿಸನ್ನಕತ್ಯಾರ,
ಒಂದು ವಾರ ನೀನು ನಾಳೆಯಿಂದ ಹೋಗಿ ಅಲ್ಲಿ ಕೀರ್ತನ ಸಪ್ತಾಹವನ್ನು ಮಾಡ್ಬೇಕಪ್ಪ ಅಂತ ಅಪ್ಪಣೆ ಮಾಡಿಬಿಟ್ರು. ಇವನಿಗೆ ಕೈಕಾಲು ನಡಗಿದವು ಸಂತಗ. ಯಪ್ಪ, ನನ್ನ ಜೀವನಮಾನದೊಳಗೆ ಎಂದೂ